ಆತ್ಮೀಯ ಸ್ನೇಹಿತರೆ, ಇವತ್ತು ಭದ್ರಾವತಿಯ ಸಾಮಾಜಿಕ ಹೋರಾಟಗಾರ ಮತ್ತು ಹಲವು ನಮ್ಮ ಸ್ನೇಹಿತರ ಜೊತೆಗೂಡಿ ಒಂದು ಹೋರಾಟದ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ನೀಡ್ತಾ ಇದ್ದೇವೆ. ಮನವಿಯ ವಿಚಾರ ಏನಂತಂದರೆ, ಇವತ್ತು ದೇಶಾದ್ಯಂತ ಇವತ್ತು ಯಾವುದೇ ಸಂಸತ್ತು ಇರ್ಬೋದು, ರಾಜ್ಯಸಭೆ ಇರ್ಬೋದು, ಶಾಸಕರ ಭವನ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆ ಇರ್ಬೋದು, ಈ ಅಧಿವೇಶನಗಳಲ್ಲಿ ರಾಜಕಾರಣಿಗಳು ಇಲ್ಲಿ ಜನಗಳ ಪರವಾಗಿ, ರೈತರ ಪರವಾಗಿ, ದೀನ ದಲಿತರ ಪರವಾಗಿ ಅಲ್ಲಿ ಚರ್ಚೆ ಆಗಬೇಕು ಬಿಟ್ಟರೆ ವೈಯಕ್ತಿಕವಾಗಿ ತೇಜವಾದ ಮಾಡ್ಕೊಳ್ತಕ್ಕಂಥ ಕೆಲಸಗಳನ್ನ ನಿರಂತರವಾಗಿ ಮಾಡ್ಕೊಳ್ತಾ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗ್ತಾ ಇದೆ. ಇವತ್ತು ಒಂದು ವಿಧಾನಸಭೆ ಅಧಿವೇಶನ ಹೇಳಿದ್ರೆ 30-35 ಕೋಟಿ ಅಲ್ಲಿ ಖರ್ಚಾಗ್ತದೆ. ಆದರೆ ನಾವು 10-12 ದಿನ ಜಗಳ ಮಾಡ್ಕೊಂಡು ಕಾಲ ಕಳೆದ್ರೆ 30 ಕೋಟಿ ದುಡ್ಡು ಹೋಯಿತು, ಉತ್ತಮ ಚರ್ಚೆನೂ ಆಗಲ್ಲ. ಆದರೆ ಅಂಥ ಘಟನೆಗಳು ನಡೀತಿರೋದ್ರಿಂದ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡಬೇಕು. ಯಾಕಂತಂದರೆ ಇವತ್ತು ಅಧಿವೇಶನದಲ್ಲಿ ನಡೆಯುವಂಥ ಚರ್ಚೆಗಳು ಉತ್ತಮವಾಗಿದ್ದರೆ ಮಾತ್ರ ಭಾರತದ ಭವಿಷ್ಯ ಮುಂದೋಗುತ್ತೆ. ಇಲ್ಲ ಅಂತಂದರೆ ಇವತ್ತು ದೇಶದ ಹಿಂದಕ್ಕೆ ಹೋಗುತ್ತೆ, ಮುಂದುವರೆದು ಇನ್ನು ದೂರದ ಮಾತು ಹಾಳಾಗೋಗುತ್ತೆ. ಆದ್ದರಿಂದ ನಾವು ಈ ಒಂದು ಸಂದರ್ಭದಲ್ಲಿ ಗೌರವಾನ್ವಿತ ರಾಷ್ಟ್ರಪತಿಗಳು ಏನು ಹೇಳ್ತೀವಿ ಅಂದರೆ, ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಎಲ್ಲ ರಾಜ್ಯದ ಸ್ಪೀಕರ್ಗಳು, ಲೋಕಸಭೆ ಸ್ಪೀಕರ್, ರಾಜ್ಯಸಭೆ ಸಭಾಪತಿಗಳು ಎಲ್ಲರನ್ನು ಕರೆದು ಒಂದು ಸಭೆಯನ್ನು ದೇಶದ ನಾಗರಿಕರ ದೃಷ್ಟಿಯಿಂದ ಮಾಡಿ ಸಂಸತ್ತಲ್ಲಿ, ಶಾಸಕರ ಭವನದಲ್ಲಿ, ವಿಧಾನ ಪರಿಷತ್ತಲ್ಲಿ, ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಹೇಗೆ ನಡವಳಿಕೆ ನಡ್ಕೋಬೇಕು ಅನ್ನೋದನ್ನು ಗೌರವಾನ್ವಿತ ರಾಷ್ಟ್ರಪತಿಗಳು ಸೂಚಿಸಿದರೆ ಮಾತ್ರ ಈ ದೇಶ, ಈ ಭಾಷೆ, ನಾಡು, ನೆಲ, ಜಲ ಉಳಿತದೆ. ಇಲ್ಲ ಅಂತಂದರೆ ಅಲ್ಲಿ ಉತ್ತಮ ಚರ್ಚೆ ಆಗಿಲ್ಲ ಅಂದರೆ ದೇಶ ಅಧೋಗತಿಗಿಳಿಯುತ್ತೆ. ಮತ್ತು ಯಾವ ವ್ಯಕ್ತಿ ಅಲ್ಲಿ ಗಲಾಟೆ ಮಾಡಿ ಸದಸ್ಯನ ಮತ್ತು ಅಲ್ಲಿಯ ಒಂದು ಅಧಿವೇಶನದ ಸಮಯ ವ್ಯರ್ಥ ಮಾಡ್ತಾನೆ, ಆ ಸಮಯ ವ್ಯರ್ಥ ಮಾಡೋ ರಾಜಕಾರಣಿಗೆ ತಕ್ಷಣ ಜಾರಿಗೆ ಬರೋಂಗೆ ಅವನ ಸದಸ್ಯತ್ವನ ವಜಾ ಮಾಡಬೇಕು. ಆ ರೀತಿಯ ಕಾನೂನು ಬಂದರೆ ಮಾತ್ರ ನಮ್ಮ ದೇಶದಲ್ಲಿ ಉತ್ತಮವಾದ ಸಂಸತ್ ನಡೀತದೆ, ವಿಧಾನಸಭೆ ನಡೀತದೆ. ಇಲ್ಲದೆ ಹೋದಲ್ಲಿ ಹಿಂಗೆ ಗಲಾಟೆ ಮಾಡ್ಕೊಂಡು ಹೋಗ್ತಾ ಇರ್ತದೆ. 5 ವರ್ಷ ಬರುತ್ತೆ, ಮತ್ತು ಅವನೇ ಆಯ್ಕೆ ಆಗ್ಬಿಡ್ತಾನೆ. ಆಗಬಾರ್ದು. ಸಂಸತ್ತಲ್ಲಿ ಯಾರು ಗಲಾಟೆ ಮಾಡ್ತಾನೆ ಅವನ ಸದಸ್ಯತ್ವನ ತಕ್ಷಣಕ್ಕೆ ಜಾರಿ ಬರೋಂಗೆ ಹೊಸ ಕಾನೂನು ಜಾರಿ ಆಗಬೇಕು. ಆ ನಿಟ್ಟಿನಲ್ಲಿ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳು ಮಾಡಬೇಕು ಅಂತ ಹೇಳಿ ನಮ್ಮ ಊರಿನ ಪರವಾಗಿ, ದೇಶದ ನಾಗರಿಕನಾಗಿ, ಜವಾಬ್ದಾರಿಯುತ ನಾಗರಿಕನಾಗಿ ನಾನು ಕೇಳ್ಕೊತಾ ಇದ್ದೇನೆ. ಶಶಿಕುಮಾರ್ ಎಸ್ ಗೌಡ, ಸಾಮಾಜಿಕ ಹೋರಾಟಗಾರ, ಭದ್ರಾವತಿ. ಹಾಗೆ ನಮ್ಮ ಜೊತೆಗೆ ನಮ್ಮ ಶರತ್ ಕುಮಾರ್ ಇದ್ದಾರೆ, ನಾಗರಾಜ್ ಇದ್ದಾರೆ ಮತ್ತು ಶ್ರೀನಿವಾಸ್ ಅವರು, ಎಲ್ಲ ನಮ್ಮ ಸ್ನೇಹಿತರು ಕೂಡ ಬಂದಿದ್ದಾರೆ. ಉತ್ತಮವಾದ ಸಂಸತ್ತು, ಉತ್ತಮವಾದ ವಿಧಾನಸಭೆ, ಉತ್ತಮವಾದ ರಾಜ್ಯಸಭೆ ಆಡಳಿತಾತ್ಮಕವಾಗಿ ಕೆಲಸ ಮಾಡಬೇಕು ಅಂದರೆ ಅಲ್ಲಿ ಉತ್ತಮವಾದ ಚರ್ಚೆ ಆಗಬೇಕು. ಚರ್ಚೆ ಆಗ್ತಾ ಇಲ್ಲ, ಅಲ್ಲಿ ಕೇವಲ ಗಲಾಟೆ ಆಗ್ತಿದೆ. ಗಲಾಟೆ ಮಾಡೋವನ್ನ ಅವನೇ ಖರ್ಚು ವೆಚ್ಚನ ಭರಿಸುವಂಥ ಕೆಲಸ ಆಗಬೇಕು, ಜೊತೆಗೆ ವಜಾ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಜೈ ಕನ್ನಡ.